ನಮಸ್ತೆ. ನಮಸ್ತೆ. ನಮ್ಮ ಈ ಮನಿರಾಯ್ ಕಂಪನಿಯ ಆಯಸ್ಕಂತದ ಒಂದು ಈ ಬೆಡ್ಡನ್ನು ಉಪಯೋಗಿಸಿದ ಮೇಲೆ ನಿಮಗೆ ಯಾವ ರೀತಿ ಉಪಯೋಗ ಆಗಿದೆ, ಅದರಿಂದ ನಿಮ್ಗೇನಾದರೂ ಯೂಸ್ ಆಗಿದೆಯಾ, ಹೇಗೆ? ನಮಸ್ಕಾರ. ಸೊ ನಾನು ಪ್ರಮಿಳಾ ನಾಯರ್ ಅಂತೇಳಿ ಈಗ ರೀಸೆಂಟಾಗಿ 10 ದಿವಸದ ಹಿಂದೆ ಇದನ್ನು ನಾನು ಮನಿರಾಯ್ ಕಂಪನಿಯ ಈ ಒಂದು ಮ್ಯಾಗ್ನೆಟಿಕ್ ಥೆರಪಿ ಕೋರ್ಸಲ್ಲಿ ಅಟೆಂಡ್ ಆಗಿ ಅಲ್ಲಿ ಕಲೆಕ್ಟ್ ಮಾಡಿದ್ದೆ. ಸೊ ಮೇನ್ ಏನಂದರೆ ನನಗೆ 15-20 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನನಗೆ ನರ್ವ್ಸು ಭಾಳ ಜಗ್ಗೋದು, ಕುತ್ತಿಗೆ ಕಡೆ ಎಲ್ಲ ಪೇನ್ ಬರೋದು, ಕೈಕಾಲು ನೋವು, ಮಸಲ್ಸ್ ಕ್ಯಾಚು, ಹಿಮೋಗ್ಲೋಬಿನ್ ಕಡಿಮೆ ಆಗಿರೋದು, ಸತತ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿತ್ತು. ಸೊ ನಾನು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲ ಸ್ಕ್ಯಾನಿಂಗ್ ಅಂತೆಲ್ಲ ಹೇಳಿದರು. ಸೊ ನೀವು ಅಷ್ಟೊತ್ತಿಗೆ ಇದ್ರದ್ದು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಇದನ್ನು ತೊಗೊಂಡು ನೋಡೋಣ ಅಂತಂದು ಈಗಾಗಲೇ ನಾನು ತೊಗೊಂಡ್ರೆ 10 ಡೇಸ್ ಆಯಿತು. ಸೊ ನನಗೆ ಅದೇನು ಇಲ್ಲೆಲ್ಲ ಕಟ್ ಪೇನು, ಬಾಡಿ ಪೇನು ಇದೆಲ್ಲ ಬರ್ತಾ ಇತ್ತಲ್ಲ, ಅದು ಈಗ ಬರ್ತಿಲ್ಲ. ಆಮೇಲೆ ಮೇನ್ ನಂದು ಇದೊಂದು ಫಿಂಗರ್ ಪ್ರಾಬ್ಲಮ್ ಆಗಿತ್ತು. ಸೊ ಇದು ಹಿಂಗೆ ಮಡಿಸಿದ್ರೆ ಇಲ್ಲೇ ನಿಂತು ಬಿಡ್ತಿತ್ತು, ಹಿಂಗೆ ಇದನ್ನೇ ಆಗ್ತಿರ್ಲಿಲ್ಲ. ಸೊ ಮೂಮೆಂಟ್ ಆಗ್ತಿರ್ಲಿಲ್ಲ. ಸೊ ಇಲ್ಲ ಈಗ ಇದು ಮ್ಯಾಗ್ನೆಟಿಕ್ ವಾಟರ್, ಅದು ಬೆಲ್ಟ್ ಅದೆಲ್ಲ ಕಟ್ತಾ ಇರೋದ್ರಿಂದ ಮೋಸ್ಟ್ಲಿ ಬ್ಲಡ್ ಸರಿಯಾಗಿ ಫ್ಲೋ ಆಗ್ತಿರೋದ್ರಿಂದ ಈಗ ಬಟ್ಟೆಗಳು ಸರಿಯಾಗಿ ಮೂಮೆಂಟ್ ಮಾಡ್ತಾ ಪೇನ್ ಯಾವುದೂ ಇಲ್ಲ. ಇನ್ನು ರಿಪೋರ್ಟ್ ಈಗ ರೀಸೆಂಟ್ ಆಗಿ ಮಾಡಿಸಿದ್ದು ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇತ್ತು. ಇನ್ನೊಂದು ಮಂತ್ ಆದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಒಟ್ಟಾರೆ ನನಗನ್ಸಿದ ಮಟ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಹೆಲ್ತ್ಗೆ ಒಳ್ಳೇದಾಗುತ್ತೆ. ಆಮೇಲೆ ಮೇನ್ ಏನಂತಂದ್ರೆ ನನಗೆ 5-6 ವರ್ಷ, 6 ಮಿನಿಮಮ್ 7 ವರ್ಷ ನಿದ್ದೆ ಡಿಸಾರ್ಡರ್ ಇತ್ತು. ಅಂದ್ರೆ ಬೆಳಗ್ಗೆ 5 ಗಂಟೆ ಗಂಟನೂ ಮಲಗ್ತಿರ್ಲಿಲ್ಲ, ಒಟ್ಟ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಸೊ ಈಗ ಇದು ಹಾಕೊಂಡು ಮಲ್ಕೊಂಡಾಗಿಂದ ಕಂಪ್ಲೀಟ್ 3 ಡೇಸ್ ಅಪ್ ಒಮ್ಮೆ 7 ಗಂಟೆಗೆ ಹೇಳ್ತೀನಿ. 7 ಗಂಟೆಗೆ ನಿದ್ದೆ ಚೆನ್ನಾಗಿ ಬರ್ತದೆ. ಮಸ್ತ್. ಅದ್ರೊಳಗೆ ನಿದ್ದೆಗಂತೂ ಹೊಟ್ಟೆ ತೊಂದರೆ ಇಲ್ಲ. ಈಗ ಇವು ಮಸಲ್ ಪೇನ್ ಇದೆಲ್ಲ ಜಗ್ತಾ ಇತ್ತು. 1 ವಾರದಿಂದ ಬಹಳ ನೋವಾಗ್ತಿತ್ತು. ನೋವು ಅಂದ್ರೆ ಒಂಥರ ಹಿಂಸೆನ ಆಗ್ತಿತ್ತು, ಸ್ಟ್ರೆಸ್ ಆಗ್ತಿತ್ತು. ಈಗ ಸ್ಟ್ರೆಸ್ಸು ಇಲ್ಲ. ಆಮೇಲೆ ಕರೆಕ್ಟ್ 5 ಗಂಟೆಗೆ ಎಚ್ಚರ ಆಗುತ್ತೆ. ಹೌದಾ? 5 ಗಂಟೆಗೆ ಎಚ್ಚರ ಆಗಿ ಫುಲ್ ಬಾಡಿ ಆಕ್ಟಿವ್ ಇರುತ್ತೆ. 5ರಿಂದ ಕೆಲಸ ಸ್ಟಾರ್ಟ್ ಮಾಡಿ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಫುಲ್ ರಾತ್ರಿ 11 ಗಂಟೆನೂ ಬಿಸಿ ಇರುತ್ತೆ. ಓಕೆ. ಈ ಮನಿರಾಯ್ ಕಂಪ್ನಿಯಿಂದ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಬಹಳಷ್ಟು. ಹೌದಾ? ನಮ್ಮ ಕಂಪ್ನಿಗೆ ನೀವೇನ ವಿಷಯ ತಿಳಿಸ್ತೀರಾ? ನಾನು ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನನಗೆ ನಿದ್ದೆ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ನಿದ್ದೆ ಇಲ್ಲ ಅಂದ್ರೆ ಎಲ್ಲರಿಗೂ ಏನಾಗುತ್ತೆ ಅಂತ ಗೊತ್ತಿತ್ತು. ಆ ನಿದ್ದೆನ ಮರುಕಳಿಸಿದ್ದಕ್ಕಾಗಿ ಫಸ್ಟ್ ಆ ಕಂಪ್ನಿಗೆ ಥ್ಯಾಂಕ್ಸ್. ಜೊತೆಗೆ ಮೈಂಡ್ ರಿಲ್ಯಾಕ್ಸು ಮತ್ತು ಬಾಡಿ ಪೇನು ಬಹಳಷ್ಟು ಕಡಿಮೆ ಆಗಿದೆ. ನನಗದು ಬಹಳ ಖುಷಿ ಕೊಟ್ಟಿದೆ. ಸೊ ಬಳಸ್ಬೋದು. ಭಾಳಷ್ಟು ಜನರು ಹಾಸ್ಪಿಟ್ಲ್ ಕಡಿಮೆ ಮಾಡಿ ಇದನ್ನು ಬಳಸಲಿಕ್ಕೆ ಸೂಕ್ತ ಇದೆ ಅಂತ. ಥ್ಯಾಂಕ್ ಯು.